ನಾನು ನನ್ನದು ಎಂಬುದು ಹೆಚ್ಚಿಸಿಕೊಳ್ಳುವ ಕಾಯಿಲೆ. ಇದು ಅನೇಕರಲ್ಲಿದೆ. ನಮ್ಮಲ್ಲಿದೆಯೋ ಪರೀಕ್ಷಿಸಿಕೊಳ್ಳೋಣವೇ? ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಪ್ರೀತಿಯ ವಂದನೆಗಳು. ಇಂದಿನ ಅಧ್ಯಯನದಲ್ಲಿ ಬಹು ಗಂಭೀರವಾದ ವಿಷಯವನ್ನು ನಾವು ತಿಳಿದುಕೊಳ್ಳಲಿರುವೆವು. ಅದುವೇ ಅರಸನಾದ ನೆಬೂಕದ್ನೆಚ್ಚರನ ಸಾಕ್ಷಿ, ಮರದ ಕನಸು, ನೆಬೂಕದ್ನೆಚ್ಚರನಿಗಿದ್ದ ಕಾಯಿಲೆ. ಇವುಗಳನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲು ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಅಂತ್ಯದವರೆಗೂ ವೀಕ್ಷಿಸಿರಿ. ತಪ್ಪದೇ ಕರೆ ಮಾಡಿರಿ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಕೀರ್ತನೆಗಳು 45. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ದಾನಿಯೇಲನ ಪ್ರವಾದನೆ ಗ್ರಂಥದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದಾನಿಯೇಲನ ಪ್ರವಾದನೆ ಗ್ರಂಥದ 4ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ನೆಬೂಕದ್ನೆಚ್ಚರನ ಸಾಕ್ಷಿ, ನೆಬೂಕದ್ನೆಚ್ಚರನಿಗೆ ಬಿದ್ದ ಮರದ ಕನಸು, ಮರದ ಕನಸಿನ ಅರ್ಥವನ್ನು ದಾನಿಯೇಲನು ತಿಳಿಸಿದ್ದು, ನೆಬೂಕದ್ನೆಚ್ಚರನ ಮಾನಸಿಕ ಕಾಯಿಲೆ, ಕನಸು ನಿಜವಾದದ್ದು, ನೆಬೂಕದ್ನೆಚ್ಚರನ ಬುದ್ಧಿ ಮರು ಸ್ವಾಧೀನವಾದದ್ದು ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರನ ಕುರಿತಾಗಿ ಈವರೆಗೆ ನಮಗೆ ತಿಳಿಸಲ್ಪಟ್ಟದಕ್ಕಿಂತಲೂ ಹೆಚ್ಚಾದ ವಿವರಗಳು ದೊರಕುತ್ತವೆ. ನಿಜವಾಗಿ ನೋಡಿದರೆ ನೆಬೂಕದ್ನೆಚ್ಚರನ ಕುರಿತಾದ ಒಂದು ರಹಸ್ಯವಿತ್ತು. ಅವರು ಆ ಕುರಿತು ಏನೂ ತಿಳಿಸಿರಲಿಲ್ಲ. ನೆಬೂಕದ್ನೆಚ್ಚರನು ಒಂದು ಮಾನಸಿಕ ಕಾಯಿಲೆಗೆ ತುತ್ತಾಗಿದ್ದನು. ಈ ಅಧ್ಯಾಯವು ಬಾಬೇಲಿನ ಚರಿತ್ರೆಯ ಪುಟಗಳಿಂದ ತೆಗೆದ ಒಂದು ಹಾಳೆಯಾಗಿದೆ. ನೆಬೂಕದ್ನೆಚ್ಚರನಿಗಿದ್ದ ಕಾಯಿಲೆಯು ಈ ದಿನಗಳಲ್ಲಿ ಗುರುತು ಹಿಡಿಯಲ್ಪಟ್ಟದ್ದಾಗಿದೆ ಮತ್ತು ಅನೇಕ ಲೋಕನಾಯಕರು ಈ ಕಾಯಿಲೆಗೆ ತುತ್ತಾದವರಾಗಿದ್ದರು. ಮಾನಸಿಕ ಕಾಯಿಲೆಗಳಿಗೆ ಹಾಗೂ ವಿಪರೀತ ವರ್ತನೆಗಳ ಕುರಿತು ತುಂಬ ಲಕ್ಷ್ಯ ಕೊಡುವ ದಿನಗಳಲ್ಲಿ ನಾವು ವಾಸಿಸುತ್ತಿದ್ದೇವೆ. ನಾವು ವಾಸಿಸುವ ಈ ಜಗತ್ತಿನಲ್ಲಿ ನಿಜವಾಗಿ ಸ್ವಸ್ಥ ಬುದ್ಧಿಯವನು ಯಾರು ಎಂದು ಕೆಲವೊಮ್ಮೆ ನಾನು ಆಶ್ಚರ್ಯಪಡುತ್ತೇನೆ. ಮನಃಶಾಸ್ತ್ರಜ್ಞರು ಹೇಳುವ ಪ್ರಕಾರ ಹೆಚ್ಚಿನ ಜನರು ಸರಿಯಾಗಿರುತ್ತಾರೆ, ಕೆಲವರು ಮಾತ್ರ ಅಸಾಮಾನ್ಯರಾಗಿರುತ್ತಾರೆ, ಕೆಲವರು ಅತೀ ಬುದ್ಧಿವಂತರಾಗಿರುತ್ತಾರೆ. ಯಾರು ಸರಿ ಬುದ್ಧಿಯವರು, ಯಾರು ಅಲ್ಲ ಎಂದು ಹೇಳಬಲ್ಲವರು ಯಾರು? ಸರಿಯಾದ ಅಳತೆಗೋಲೆಂದರೆ ನಮ್ಮಲ್ಲಿ ಹೆಚ್ಚಿನವರ ವರ್ತನೆಯಾಗಿರುತ್ತದೆ. ಪ್ರಿಯರೇ, ಹೆಚ್ಚಿನವರ ವರ್ತನೆ ಸಾಮಾನ್ಯವಾದದೆಂದು ಪರಿಗಣಿಸಲ್ಪಟ್ಟಿದೆ. ಕೆಲವರ ವರ್ತನೆಗಳು ವಿಪರೀತವಾಗಿರುತ್ತದೆ. ಆದರೆ ಈ ತೀರ್ಮಾನ ವೈಜ್ಞಾನಿಕವಾದದ್ದಲ್ಲ. ಹೆಚ್ಚಿನವರ ವರ್ತನೆ ಸಾಮಾನ್ಯವಾದದೆಂದು ಈ ಲೋಕದಲ್ಲಿ ಹೇಳಬಲ್ಲವರು ಯಾರು? ಇದು ನಿಜವಾಗಿ ಒಂದು ಚರ್ಚಾ ವಿಷಯವಾಗಿದೆ. ನಮ್ಮಲ್ಲಿ ಹೆಚ್ಚಿನವರು ಸರಿಯಾಗಿದ್ದಾರೆ ಎಂಬುದಾಗಿ ಪ್ರಬಂಧ ಬರೆಯುವುದು ಬಹಳ ಕಷ್ಟಕರವಾದ ಸಂಗತಿಯಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರಾತ್ರಿ ನಿದ್ದೆ ಬಾರದೆ ತೊಂದರೆ ಇದ್ದವನ ಒಂದು ಕಥೆಯಿದೆ. ಅವನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಶಂಕೆ, ಏನೆಂದರೆ ತನ್ನ ಮಂಚದ ಕೆಳಗೆ ಯಾರೋ ಇದ್ದಾರೆ ಎಂದು. ಅವನು ರಾತ್ರಿ ಆಗಾಗ ಎದ್ದು ಮಂಚದಡಿ ನೋಡಿ ಅಲ್ಲಿ ಯಾರೂ ಇಲ್ಲವೆಂಬುದನ್ನು ಖಚಿತಪಡಿಸಿಕೊಳ್ಳುತ್ತಿದ್ದರಿಂದ ಅವನಿಗೆ ನಿದ್ದೆ ಬರುತ್ತಿರಲಿಲ್ಲ. ಕೊನೆಗೆ ಈ ಸಮಸ್ಯೆಯೊಂದಿಗೆ ಅವನು ಮನಃಶಾಸ್ತ್ರಜ್ಞರ ಬಳಿಗೆ ಹೋದನು. ಮನಃಶಾಸ್ತ್ರಜ್ಞರು ಹೇಳಿದರು, ನಿನಗೆ ನಿಜವಾಗಿ ಸಮಸ್ಯೆ ಇದೆ. ನಿನ್ನನ್ನು ಮೊದಲಿನ ಹಾಗೆ ಮಾಡುವುದು ಬಹಳ ಕಷ್ಟ, ಆದರೆ ನಾವು ಪ್ರಯತ್ನಿಸೋಣ. ಅದಕ್ಕಾಗಿ ನೀನು ನನ್ನ ಬಳಿಗೆ 10 ಬಾರಿ ಬರಬೇಕಾಗುತ್ತದೆ ಮತ್ತು ಪ್ರತಿ ಸಲದ ಭೇಟಿಗೆ $25 ಕೊಡಬೇಕು ಅಂದರು. ನಾನು ಈ ಕುರಿತು ಯೋಚಿಸಿ ಹೇಳುತ್ತೇನೆಂದು ಆ ವ್ಯಕ್ತಿ ಹೇಳಿದನು. ಅವನು ತಿರುಗಿ ಬರಲೇ ಇಲ್ಲ. ಅನೇಕ ವಾರಗಳ ಬಳಿಕ ಅವನನ್ನು ಈ ಮನಃಶಾಸ್ತ್ರಜ್ಞನು ಸಂಧಿಸಿದನು. ಅವನು ಮತ್ತೆ ಯಾಕೆ ಬರಲಿಲ್ಲವೆಂದು ಕೇಳಿದನು. ಅವನೆಂದನು, ತನಗೆ ಒಬ್ಬ ಬಡಗಿಯ ಸಹಾಯದಿಂದ ಪೂರ್ಣ ಗುಣವಾಯಿತು ಎಂಬುದಾಗಿ. ಹೇಗೆಂದರೆ ಅವನು
ತನ್ನ ಒಬ್ಬ ಬಡಗಿ ಮಿತ್ರನಲ್ಲಿ ತನ್ನ ಸಮಸ್ಯೆಯನ್ನು ಹೇಳಿಕೊಂಡಾಗ ಅವನು ಅದನ್ನು ಸರಿಪಡಿಸುತ್ತೇನೆಂದು ಹೇಳಿದನು. ಅವನು ಈ ಮನುಷ್ಯನ ಮನೆಗೆ ಬಂದು ಗರಗಸದಿಂದ ಅವನ ಮಂಚದ 4 ಕಾಲುಗಳನ್ನು ತುಂಡು ಮಾಡಿದನು. ಈಗ ಮನುಷ್ಯನಿಗೆ ತನ್ನ ಮಂಚದ ಅಡಿಗೆ ಹೋಗಲು ಸಾಧ್ಯವಿಲ್ಲವಲ್ಲ? ಪ್ರಿಯರೇ, ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ಸ್ವಲ್ಪ ಮಟ್ಟಿನ ತೊಂದರೆ ಇರುತ್ತದೆಂದು ನಾನು ಭಾವಿಸುತ್ತೇನೆ. ಆದರೆ ನೆಬುಕದ್ನೆಜರನಲ್ಲಿ ನಿಜವಾಗಿಯೂ ಸಮಸ್ಯೆ ಇತ್ತು. ಮುಂದಕ್ಕೆ ನೋಡ್ರಿ, ನೆಬುಕದ್ನೆಜರನ ಸಾಕ್ಷಿ ಎಂಬುದಾಗಿ ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ರಾಜನಾದ ನೆಬುಕದ್ನೆಜರನ ಪ್ರಕಟಣೆ. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ವಗಳನ್ನು ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂಬುದು ನನಗೆ ವಿಹಿತವಾಗಿ ತೋರಿ ಬಂದಿದೆ. ಆತನ ಮಹತ್ವಗಳು ಎಷ್ಟೋ ಅತಿಶಯ, ಆತನ ಅದ್ಭುತಗಳು ಎಷ್ಟೋ ವಿಶೇಷ. ಆತನ ರಾಜ್ಯವು ಶಾಶ್ವತ ರಾಜ್ಯ, ಆತನ ಆಳಿಕೆಯು ತಲತಲಾಂತರಕ್ಕೂ ನಿಲ್ಲುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ನೆಬುಕದ್ನೆಜರನ ಅದ್ಭುತವಾದ ಸಾಕ್ಷಿಯಾಗಿದೆ ಮತ್ತು ಅವನ ನಂಬಿಕೆಯಲ್ಲಿನ ಬೆಳವಣಿಗೆಯನ್ನು ಇದು ತಿಳಿಸುತ್ತದೆ. ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 29ರಲ್ಲಿ ಅವನು ಒಂದು ರಾಜಾಜ್ಞೆಯನ್ನು ಹೊರಡಿಸಿ ಒಂದು ನಂಬಿಕೆಯ ಅಂಶವನ್ನು ತಿಳಿಯಪಡಿಸಿದನು. ಇಲ್ಲಿ ಅವನು ಒಂದು ವೈಯಕ್ತಿಕ ಸಾಕ್ಷಿಯನ್ನು ನುಡಿಯುತ್ತಾನೆ. ಅಲ್ಲಿ ಒಂದು ರಾಜಾಜ್ಞೆಯಾಗಿತ್ತು, ಇಲ್ಲಿ ಇದೊಂದು ತೀರ್ಮಾನವಾಗಿದೆ. ಅಲ್ಲಿ ಅದೊಂದು ನಂಬಿಕೆಯಾಗಿತ್ತು, ಇಲ್ಲಿ ಇದು ಮಾನಸಾಂತರವಾಗಿದೆ. ಕ್ರಮಾನುಸಾರವಾಗಿ ಈ ಸಾಕ್ಷಿಯು ಈ ಅಧ್ಯಾಯದ ಕೊನೆಯಲ್ಲಿ ಬರಬೇಕಾದದ್ದು. ಯಾಕಂದರೆ ಅದು ಇಲ್ಲಿ ಬರೆಯಲ್ಪಟ್ಟ ಅವನ ಅನುಭವದ ಪರಿಣಾಮವಾಗಿರುತ್ತದೆ. ನೆಬುಕದ್ನೆಜರನು ಎಲ್ಲ ಜನಾಂಗ ಕುಲ ಭಾಷೆಗಳವರಿಗೆ ಶಾಂತಿಯ ಸಂದೇಶವನ್ನು ಕಳಿಸುತ್ತಾನೆ. ರಾಜ್ಯಗಳೊಳಗಿನ ಶಾಂತಿಯ ಕುರಿತಾಗಿ ಅವನು ಮಾತನಾಡುತ್ತಿಲ್ಲ. ತನ್ನ ಸೈನ್ಯ ಬಲ ಹಾಗೂ ಅದನ್ನು ಜಾರಿಗೊಳಿಸಿದ ಅವನ ಶಕ್ತಿಯಿಂದಾಗಿ ಈ ಶಾಂತಿಯು ಈಗಾಗಲೇ ನೆಲೆಸಿತ್ತು. ಆದರೆ ಇಲ್ಲಿ ಅವನು ಒಬ್ಬ ಪಾಪಿಯು ತಾನು ದೇವರಿಂದ ಸ್ವೀಕರಿಸಲ್ಪಟ್ಟನೆಂದು, ದೇವರೊಂದಿಗೆ ಸಮಾಧಾನವಾಗಿದ್ದೇನೆಂದು ತಿಳುಕೊಂಡಾಗ ಪಡಕೊಳ್ಳುವ ಹೃದಯದ ಸಮಾಧಾನದ ಕುರಿತಾಗಿ ಮಾತನಾಡುತ್ತಾನೆ. ಈ ಮನುಷ್ಯನಿಗೆ ಹೃದಯದಲ್ಲಿ ಸ್ವಂತವಾಗಿ ಸಮಾಧಾನ ದೊರಕಿತು. ಈ ಅಧ್ಯಾಯದಲ್ಲಿ ಅದರ ಕುರಿತು ನೋಡುತ್ತೇವೆ. ಪ್ರಿಯರೇ, ಮಹೋನ್ನತ ದೇವರು ತನಗಾಗಿ ಏನು ಮಾಡಿದ್ದಾನೆಂಬುದನ್ನು ಅವನು ತಿಳಿಸುತ್ತಾನೆ. ಅವನ ಸಾಕ್ಷಿ ಅತಿ ವೈಯಕ್ತಿಕವಾದದ್ದಾಗಿತ್ತು. ದೇವರು ಈಗ ಆ 3 ಇಬ್ರಿಯರ ದೇವರು ಮಾತ್ರವಲ್ಲ, ದೇವರ ಸೂಚಕ ಕಾರ್ಯ, ಅದ್ಭುತಗಳು, ರಾಜ್ಯ ಇವುಗಳ ಕುರಿತಾಗಿಯೂ ಸಾಕ್ಷಿ ನುಡಿಯುತ್ತಾನೆ. ದೇವರ ಆಳ್ವಿಕೆ, ಆತನ ರಾಜ್ಯಗಳು ತನ್ನದಕ್ಕಿಂತ ಉನ್ನತವಾದವುಗಳೆಂದು ಅವನು ತಡೆದು ಒಪ್ಪಿಕೊಳ್ಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನೆಬುಕದ್ನೆಜರನು ಹೇಳುವ ಸಮಾಧಾನವು ಮಾನವ ಹೃದಯಕ್ಕೆ ಅವನು ದೇವರನ್ನು ತಿಳಿದಾಗ ಮಾತ್ರ ಬರುವಂಥದ್ದು. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಈ ಸಮಾಧಾನವನ್ನು ಕ್ರೂಜೆಯ ರಕ್ತದ ಮೂಲಕ ಸ್ಥಾಪಿಸಿದನು. ಕ್ರಿಸ್ತನು ಕೊಟ್ಟ ಪಾಪದ ಬೆಲೆಯ ಕಾರಣದಿಂದಾಗಿ ಎಲ್ಲವೂ ಸರಿಯಾಗಿದೆಂಬುದಾಗಿ ಪಾಪಿಯ ಹೃದಯಕ್ಕೆ ಬರುವ ಸಮಾಧಾನ ಇದಾಗಿದೆ. ಈಗ ದೇವರು ಆತನಿಗಿದ್ದಾನೆ, ಆತನ ಪಕ್ಷದಲ್ಲಿದ್ದಾನೆ. ಈ ಲೋಕದಲ್ಲಿ ಈಗ ಇರುವ ಎಲ್ಲ ತೊಂದರೆ ಯಾತನೆಗಳ ಹಿಂದೆ, ಎಲ್ಲ ಅತೃಪ್ತ ಹೃದಯಗಳ ಹಿಂದೆ ಪಾಪದ ಪ್ರಶ್ನೆ ಇರುತ್ತದೆ. ಯಾವುದು ಸರಿಯಾಗಿ ಇಲ್ಲ. ಒಬ್ಬ ಯವನಸ್ಥನು ನನಗೆ ಅದನ್ನು ಹೀಗೆ ಹೇಳಿದನು, ಏನೆಂದರೆ, ನಾನು ನನ್ನ ಸಂಗಡಲೇ ಸಮಾಧಾನವಾಗಿಲ್ಲ, ನನ್ನ ಹೆತ್ತವರೊಂದಿಗೆ ಸಮಾಧಾನವಾಗಿಲ್ಲ, ಶಿಕ್ಷಕರ ಸಂಗಡ ಸಮಾಧಾನವಾಗಿಲ್ಲ, ಯಾರೊಂದಿಗೂ ಸಮಾಧಾನವಾಗಿಲ್ಲ. ಮೂಲಭೂತವಾಗಿ ಮಾನವನು ದೇವರೊಂದಿಗೆ ಸಮಾಧಾನವಾಗಬೇಕು. ಮಾನವ ಹೃದಯದಲ್ಲಿ ಸಮಾಧಾನ ಉಂಟಾದಾಗ ನಮ್ಮ ಸುತ್ತಲಿನವರೊಂದಿಗೆ ಸಮಾಧಾನ ಉಂಟಾಗುತ್ತದೆ. ಆದರೆ ಅಲ್ಲಿವರೆಗೆ ಮನುಷ್ಯನಿಗೆ ಸಮಾಧಾನವೆಂದರೇನೆಂದು ತಿಳಿಯುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಅಸಾಮಾನ್ಯ ನಡವಳಿಕೆ, ಬುದ್ಧಿ ಭ್ರಮಣೆ ಎಂದೆಲ್ಲ ಕರೆಸಿಕೊಳ್ಳುವವುಗಳು
ಸುವಾರ್ತೆ ಕೇಳಿಸುವುದರಿಂದ ಹಾಗೂ ಅವರು ದೇವರ ಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ ಗುಣವಾಗುತ್ತದೆಂದು ನಾನು ನಂಬಿದ್ದೇನೆ. ವಿಯೆಟ್ನಾಂ ಯುದ್ಧದಿಂದ ತೊಂದರೆಗೊಳಗಾದವರು ಫಿಲಿಪೈನ್ ದ್ವೀಪಗಳಿಗೆ ಬಂದಾಗ ಅವರಿಗಾಗಿ ಆಸ್ಪತ್ರೆಗಳನ್ನು ತೆರೆದಿಟ್ಟದ್ದು ಅರ್ಥಹೀನ. ಅಲ್ಲಿ ಅವರನ್ನು ಮಾನಸಿಕ ಪರೀಕ್ಷೆಗೊಳಪಡಿಸಿದ್ದರು. ಆದರೆ ಆ ಜನರು ಉತ್ಸಾಹದಿಂದ ವಿಮಾನದಿಂದಿಳಿದು ಬಂದು ತಮ್ಮ ಸಂಬಂಧಿಕರಿಗೆ ಫೋನ್ ಸಂಪರ್ಕ ಮಾಡಲು ಪ್ರಯತ್ನಿಸುತ್ತಿದ್ದರು. ದೇವರು ತಮ್ಮೊಂದಿಗಿದ್ದಾನೆಂದು ಅನೇಕರು ಸಾಕ್ಷಿ ನುಡಿದಿದ್ದರು. ಅವರು ಪ್ರಾರ್ಥನೆ ಮಾಡಲು ಕಲಿತಿದ್ದರು. ಕ್ರಿಸ್ತನು ಅವರೊಂದಿಗೆ ಇದ್ದನು. ಅವರಿಗೆ ಹೆಚ್ಚಿನ ಮಾನಸಿಕ ಚಿಕಿತ್ಸೆಯ ಅಗತ್ಯವೇನೂ ಇರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಶಾಲೆ ಕಾಲೇಜುಗಳಲ್ಲಿ ಸತ್ಯವೇದವನ್ನು ಬಿಟ್ಟು ಬೇರೆಲ್ಲವನ್ನು ಕಲಿಸಲಾಗುತ್ತದೆ. ಮಾನವನ ಹೃದಯಕ್ಕೆ ಸತ್ಯವೇದ ಮಾತ್ರ ಸಮಾಧಾನ ತರಬಲ್ಲದು. ನೆಬೂಕದ್ನೆಚ್ಚರನಿಗೂ ಇಂಥದೇ ಸಮಸ್ಯೆ ಇತ್ತು. ಆದರೆ ಅವನು ದೇವರೊಂದಿಗೆ ಸಮಾಧಾನವಾದನು. ದೇವರು ಅವನೊಂದಿಗೆ ಸಮಾಧಾನವಾದನು. ದೇವರು ನಿನ್ನೊಂದಿಗೆ ಸಮಾಧಾನ ಮಾಡಿಕೊಂಡಿದ್ದಾನೆ. ಪ್ರಿಯಮಿತ್ರನೇ, ನೀನು ಆತನೊಂದಿಗೆ ಸಮಾಧಾನವಾಗಲು ಕಾಯುತ್ತಿದ್ದಾನೆ. ನೀನು ಅದನ್ನು ಹೊಂದಿದಾಗ ನೀನು ಮನಃಶಾಸ್ತ್ರಜ್ಞರಿಂದ ಚಿಕಿತ್ಸೆ ಹೊಂದಬೇಕಾಗಿರುವುದಿಲ್ಲ. ಬದಲಾಗಿ ನೀನು ಉತ್ಸಾಹಿ ಕ್ರೈಸ್ತನಾಗಿರುತ್ತಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೆಬೂಕದ್ನೆಚ್ಚರನ ಮರದ ಕನಸು ಎಂಬ ವಿಚಾರವನ್ನು ನೋಡೋಣ. ನೆಬೂಕದ್ನೆಚ್ಚರನ ಬುದ್ಧಿ ಭ್ರಮಣೆಯ ಮೊದಲ ಸೂಚನೆಯನ್ನು 4ನೇ ವಚನದಲ್ಲಿ ನೋಡುತ್ತೇವೆ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ನೆಬೂಕದ್ನೆಚ್ಚರನಾದ ನಾನು ನನ್ನ ಆಲಯದಲ್ಲಿ ಹಾಯಾಗಿದ್ದೆನು, ಹೌದು ನನ್ನ ಅರಮನೆಯಲ್ಲಿ ಸೊಂಪಾಗಿದ್ದೆನು ಎಂಬುದಾಗಿ. ಪ್ರಿಯರೇ, ಈ ವಚನದಲ್ಲಿ ನಾನು, ನನ್ನ ಎಂಬ ಸ್ವಯಂ ಸರ್ವನಾಮಗಳು ಮೂರಾವರ್ತಿ ಉಪಯೋಗವಾಗಿವೆ. 4ನೇ ವಚನದಿಂದ 10ನೇ ವಚನದಲ್ಲಿ ಪ್ರತಿ ವಚನದಲ್ಲೂ 3 ಬಾರಿ ಅದು ಉಪಯೋಗಿಸಲ್ಪಟ್ಟಿದೆ. ತಾನು ಎಂಬುದನ್ನು ಹೆಚ್ಚಿಸಿಕೊಳ್ಳುವ ಕಾಯಿಲೆ ನೆಬೂಕದ್ನೆಚ್ಚರನಿಗಿತ್ತು. ಯೋಬನಲ್ಲಿಯೂ ಈ ಸಮಸ್ಯೆ ಇತ್ತು. ಮುಂದಕ್ಕೆ ನೋಡ್ರಿ, ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 5ನೇ ವಚನವನ್ನು. ಹೀಗಿರಲು ನನ್ನನ್ನು ಹೆದರಿಸುವ ಒಂದು ಕನಸನ್ನು ಕಂಡೆನು. ಹಾಸಿಗೆಯಲ್ಲಿ ನನಗುಂಟಾದ ಯೋಚನೆಗಳು, ನನ್ನ ಮನಸ್ಸಿಗೆ ಬಿದ್ದ ಸ್ವಪ್ನಗಳು ನನ್ನನ್ನು ಕಳವಳಗೊಳಿಸಿದವು ಎಂಬುದಾಗಿ. ಪ್ರಿಯರೇ, ಎಲ್ಲವೂ ನಾನು, ನನಗೆ ಇತ್ಯಾದಿ. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಆದದರಿಂದ ಕನಸಿನ ಅರ್ಥವನ್ನು ನನಗೆ ತಿಳಿಸಲಿಕ್ಕೆ ಬಾಬೇಲಿನ ವಿದ್ವಾಂಸರೆಲ್ಲರನ್ನೂ ಕರತರುವ ಹಾಗೆ ಆಜ್ಞಾಪಿಸಿದೆನು. ಜೋಯಿಸರು, ಮಂತ್ರವಾದಿಗಳು, ಪಂಡಿತರು, ಶಕುನಿಕರು ಇವರು ಸಮ್ಮುಖಕ್ಕೆ ಬಂದಾಗ ನಾನು ಆ ಕನಸನ್ನು ತಿಳಿಸಲು ಅವರು ಅದರ ಅಭಿಪ್ರಾಯವನ್ನು ವಿವರಿಸಲಾರದೇ ಹೋದರು. ನನ್ನ ದೇವರ ಹೆಸರು ಸೇರಿರುವ ಬೆಲ್ತೆಶಚ್ಚರನೆಂಬ ಅಡ್ಡ ಹೆಸರನ್ನು ಹೊಂದಿದವನು, ಪರಿಶುದ್ಧ ದೇವರುಗಳ ಆತ್ಮವುಳ್ಳವನೂ ಆದ ದಾನಿಯೇಲನು ಕಟ್ಟ ಕಡೆಯಲ್ಲಿ ನನ್ನ ಸನ್ನಿಧಿಗೆ ಬರಲು ನಾನು ಆ ಕನಸನ್ನು ಅವನಿಗೆ ಹೀಗೆ ತಿಳಿಸಿದೆನು. ಬೆಲ್ತೆಶಚ್ಚರನೇ, ಜೋಯಿಸರಲ್ಲಿ ಪ್ರಧಾನನೇ, ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಯಾಗಿದೆ ಎಂದು ತಿಳಿದಿದ್ದೇನೆ. ಯಾವ ರಹಸ್ಯವೂ ನಿನಗೆ ಅಶೋಧ್ಯವಲ್ಲವೆಂಬುದು ನನಗೆ ಗೊತ್ತು. ಆದುದರಿಂದ ನಾನು ಕಂಡ ಕನಸನ್ನು ಅದರ ಅರ್ಥವನ್ನು ನನಗೆ ತಿಳಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಂಡಿತರನ್ನು ಪುನಃ ಕರೆಸಲಾಯಿತು. ಅವರ್ಯಾರೂ ಕನಸಿನ ಅರ್ಥವನ್ನು ತಿಳಿಸಲು ಆಗಲಿಲ್ಲ. ಎರಡೂ ಕನಸುಗಳನ್ನು ಕೊಟ್ಟವನು ದೇವರೇ. ಆದ್ದರಿಂದ ದೇವರು ಮಾತ್ರ ಅವುಗಳ ಅರ್ಥವನ್ನು ತಿಳಿಸಬಲ್ಲವನಾಗಿದ್ದಾನೆ. ಕೊನೆಗೆ ದಾನಿಯೇಲನನ್ನು ಕರೆಸಲಾಯಿತು. ದಾನಿಯೇಲನು ಆತ್ಮದಿಂದ ತುಂಬಿದವನು. ಕನಸಿನ ಅರ್ಥವು ಅವನಿಗೆ ದೇವರಿಂದ ಪ್ರಕಟವಾಗುತ್ತದೆಂದು ನೆಬೂಕದ್ನೆಚ್ಚರನು ತಿಳಿದಿದ್ದನು. ನೆಬೂಕದ್ನೆಚ್ಚರನು ತನಗಾದ ದರ್ಶನವನ್ನು ತಿಳಿಸುತ್ತಾನೆ. ಅವನು ನಾನು, ನನ್ನದು ಎಂಬುದಾಗಿ ತನ್ನ ಮಾತಿನಲ್ಲಿ ಧಾರಾಳವಾಗಿ ಉಪಯೋಗಿಸುತ್ತಾನೆ. ಅವನ ಮನೆಯವರು ಅವನ ಅಸ್ವಸ್ಥದ ಕುರಿತು ಮೌನವಾಗಿದ್ದರೆಂದು ನಾನು ನೆನೆಸುತ್ತೇನೆ. ಅದರ ಕುರಿತಾಗಿ ಅವರು ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ಆದರೆ ಅವನಿಗೆ ಹತ್ತಿರವಾಗಿದ್ದವರು ಅದನ್ನು ಕಂಡಿರಬಹುದು. ಈಗಿನ ಮನಃಶಾಸ್ತ್ರಜ್ಞರು ಅದನ್ನು ಚಿತ್ತೋದ್ರೇಕವೆಂದು ಕರೆಯಬಹುದು.
ಚಿತ್ತೋದ್ರೇಕವು ಭಾವನಾತ್ಮಕವಾದ ಮಾನಸಿಕ ಕಾಯಿಲೆಯಾಗಿದೆ. ಅದು ಮನಸ್ಸಿಗೆ ಸಂಬಂಧಿಸಿದ್ದಾಗಿತ್ತು, ಚಿತ್ತ ಭ್ರಮಣೆಯಲ್ಲ. ಅಂದರೆ ನೆಬೂಕದ್ನೆಚ್ಚರನು ಚಿತ್ತ ಭ್ರಮಣೆಯುಳ್ಳವನಾಗಿರಲಿಲ್ಲ ಮತ್ತು ಇದು ವಂಶ ಪಾರಂಪರ್ಯದ್ದಾಗಿತ್ತು. ಅದು ನಿದ್ರೆಯಲ್ಲಿ ನಡೆಯುವುದು, ಜ್ಞಾಪಕ ಶಕ್ತಿಯ ಕುಂದುವಿಕೆ ಇಂಥವುಗಳಲ್ಲಿ ಕಂಡುಬರುತ್ತದೆ. ಜಾಗತಿಕ ನಾಯಕರೆಲ್ಲರೂ ಒಂದಲ್ಲ ಒಂದು ರೀತಿಯ ಮಾನಸಿಕ ದುರ್ಬಲತೆಯುಳ್ಳವರಾಗಿದ್ದರು ಎಂದು ಚರಿತ್ರಕಾರರು ಹೇಳುತ್ತಾರೆ. ಉದಾಹರಣೆಗೆ ಅಂತಿಯೋಕ್ಯಸ್ ಎಪಿಫೇನಸನು, ಫ್ರಾನ್ಸಿನ 4ನೇ ಚಾರ್ಲ್ಸನು, ಡೆನ್ಮಾರ್ಕಿನ 7ನೇ ಕ್ರಿಸ್ತಿಯನನು, ಇಂಗ್ಲೆಂಡಿನ 3ನೇ ಜಾರ್ಜನು, ಬವೇರಿಯಾದ ಆತೋ ಎಂಬವನು, ಮಹಾ ಅಲೆಕ್ಸಾಂಡರನು, ಜೂಲಿಯಸ್ ಸೀಸರನು, ನೆಪೋಲಿಯನನು ಇತ್ಯಾದಿ. ಹಿಟ್ಲರನಿಗೂ ಈ ಸಮಸ್ಯೆ ಇತ್ತು. ಇಲ್ಲಿಯೂ ಬಂಗಾರದ ತಲೆಯಾದ ನೆಬೂಕದ್ನೆಚ್ಚರನಿಗೆ ಈ ತೊಂದರೆಯಿತ್ತು. ಅವನಲ್ಲಿ ಅನೇಕ ಅಪಭ್ರಂಶಗಳಿದ್ದವು. ಅವನು ಪೂರ್ಣ ಸ್ಥಿರ ಮನಸ್ಸಿನಿಂದ ಆಳ್ವಿಕೆ ಮಾಡುತ್ತಿರಲಿಲ್ಲ. ಅವನು ಸ್ವಲ್ಪ ಮತಿಭ್ರಮಿತನಾಗಿದ್ದನು. ಅವನ ಅತಿ ಭಾವುಕತೆಯಲ್ಲಿ ಇದು ವ್ಯಕ್ತವಾಗುತ್ತಿತ್ತು. ಅವನು ಯಾವ ದಿಕ್ಕಿಗೂ ತಿರುಗುವವನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಈ ಇಡೀ ಅಧ್ಯಾಯದ ಕೀಲಿ ಕೈಯು 17ನೇ ವಚನದಲ್ಲಿರುತ್ತದೆ. ಅದನ್ನು ನಾವು ಗಮನಿಸಿಕೊಳ್ಳುವುದೊಳ್ಳೆಯದು. ಇದು ಅನಿಮಿಷರ ತೀರ್ಮಾನ, ದೇವರ ತೀರ್ಪು. ಪರಾತ್ಮರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳ್ವಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕೆಂಬುದೇ ಈ ತೀರ್ಮಾನವಾಯಿತು ಎಂದು ಸಾರಿದನು ಎಂಬುದಾಗಿ. ಪ್ರಿಯರೇ, ದೇವರು ಈ ಲೋಕದ ಸಿಂಹಾಸನದ ಮೇಲೆ ಕನಿಷ್ಠರನ್ನು ಕುಳ್ಳರಿಸಬಹುದು ಎಂದು ಹೇಳುತ್ತಿದ್ದಾನೆ. ಅಂದರೆ ನಮ್ಮ ಯೋಗ್ಯತೆಗೆ ಸರಿಯಾದ, ನಮಗೆ ಬೇಕಾಗಿರುವಂಥ ಆಳುವವರನ್ನು ಒದಗಿಸುತ್ತಾನೆ. ರಾಜರಲ್ಲಿ, ಅಧಿಪತಿಗಳಲ್ಲಿ ಅನೇಕರು ಬುದ್ಧಿಪೂರ್ಣ ಸ್ವಸ್ಥವಾಗಿಲ್ಲದವರು ಇದ್ದದನ್ನು ನಾವು ನೋಡಿದ್ದೇವೆ. ದೇವರು ತಾನು ಕನಿಷ್ಠರನ್ನು ರಾಜ್ಯಾಡಳಿತಕ್ಕೆ ನೇಮಿಸುತ್ತೇನೆಂದು ಹೇಳುತ್ತಿದ್ದಾನೆ. ನೆಬೂಕದ್ನೆಚ್ಚರನ ಬಳಿಕದ 2500 ವರ್ಷಗಳ ಚರಿತ್ರೆಯೇ ಇದನ್ನು ಸಾಬೀತುಪಡಿಸಿದೆ. ಮುಂದಕ್ಕೆ ನೋಡ್ರಿ, ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 10ನೇ ವಚನದಿಂದ 16ನೇ ವಚನದವರೆಗೆ. ನಾನು ಹಾಸಿಗೆ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸುಗಳು ಇವೆ. ಇಗೋ, ಲೋಕದ ನಡುವೆ ಬಹು ಎತ್ತರವಾದ ಒಂದು ವೃಕ್ಷವನ್ನು ಕಂಡೆನು. ಆ ವೃಕ್ಷವು ಬೆಳೆದು ಬಲಗೊಂಡಿತು. ಅದರ ತುದಿಯು ಆಕಾಶವನ್ನು ಮುಟ್ಟಿತು. ಅದು ಭೂಲೋಕದ ಕಟ್ಟ ಕಡೆಗೂ ಕಾಣಿಸುತ್ತಿತ್ತು. ಅದರ ಎಲೆಗಳು ಅಂದ, ಹಣ್ಣುಗಳು ಬಹಳ. ಅದರಿಂದ ಎಲ್ಲಕ್ಕೂ ಆಹಾರ, ನೆರಳು, ಭೂಜಂತುಗಳಿಗೆ ಆಶ್ರಯ, ಕೊಂಬೆಗಳು ಆಕಾಶ ಪಕ್ಷಿಗಳಿಗೆ ನೆಲೆ. ಅದು ಸಕಲ ಜೀವಿಗಳಿಗೂ ಜೀವನ. ನಾನು ಹಾಸಿಗೆ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸಿನಲ್ಲಿ ಅನಿಮಿಷನಾದ ದೇವದೂತನು ಆಕಾಶದಿಂದಿಳಿದು ಗಟ್ಟಿಯಾಗಿ ಕೂಗಿ, ವೃಕ್ಷವನ್ನು ಕಡಿಯಿರಿ, ಕೊಂಬೆಗಳನ್ನು ಕತ್ತರಿಸಿರಿ, ಎಲೆಗಳನ್ನು ಉದುರಿಸಿರಿ, ಹಣ್ಣುಗಳನ್ನು ಚೆಲ್ಲಿರಿ. ಮೃಗಗಳು ನೆರಳನ್ನು ಬಿಟ್ಟು ಬಿಡಲಿ, ಪಕ್ಷಿಗಳು ರೆಂಬೆಗಳನ್ನು ತೊರೆದು ಹೋಗಲಿ. ಆದರೆ ಬುಡದ ಮೋಟನ್ನು ನೆಲದಲ್ಲಿ ಉಳಿಸಿ, ಕಬ್ಬಿಣ ತಾಮ್ರಗಳ ಪಟ್ಟಿಯನ್ನು ಅದಕ್ಕೆ ಬಿಗಿಯಿರಿ. ಅಡವಿಯ ಹುಲ್ಲು ಅದರ ಸುತ್ತಲೂ ಬೆಳೆದಿರಲಿ, ಆಕಾಶದ ಇಬ್ಬನಿಯು ಅದನ್ನು ತೋಯಿಸಲಿ. ಭೂಮಿಯ ಹುಲ್ಲು ಮೃಗಗಳಿಗೆ ಗತಿಯಾದಂತೆ ಅದಕ್ಕೆ ಗತಿಯಾಗಲಿ. ಅದಕ್ಕೆ ಮಾನುಷ ಹೃದಯವು ಹೋಗಿ ಮೃಗದ ಹೃದಯವು ಬರಲಿ. ಹೀಗೆ ಅದಕ್ಕೆ 7 ವರ್ಷ ಕಳೆಯಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನಗಳು ನೆಬೂಕದ್ನೆಚ್ಚರನ ಕನಸಿನ ಮುಖ್ಯಾಂಶಗಳಾಗಿವೆ. ಅದರ ಕೇಂದ್ರವು ಆಕಾಶವನ್ನು ಮುಟ್ಟುವಷ್ಟು ಎತ್ತರವಾದ ವೃಕ್ಷವಾಗಿದೆ. ಲೋಕವನ್ನೆಲ್ಲ ವ್ಯಾಪಿಸುವಷ್ಟು ವಿಶಾಲವಾಗಿತ್ತು. ಅದು ಸದಾ ಹಸಿರಾದ ವೃಕ್ಷವಾಗಿತ್ತು, ಯಾಕಂದರೆ ಅದರ ಎಲೆಗಳೆಲ್ಲ ಜೀವ ತುಂಬಿದಂತಿದ್ದವು. ಅದೊಂದು ಹಣ್ಣಿನ ಮರವಾಗಿತ್ತು. ಅದರ ಹಣ್ಣು ಎಲ್ಲರಿಗೂ ಆಹಾರವಾಗಿತ್ತು. ಅದರ ನೆರಳಿನಲ್ಲಿ ಪ್ರಾಣಿಗಳು ವಿಶ್ರಮಿಸುತ್ತಿದ್ದವು. ಅದರ ಕೊಂಬೆಗಳಲ್ಲಿ ಪಕ್ಷಿಗಳು ಆಶ್ರಯ ಪಡೆದಿದ್ದವು. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿ ಮರವು ಅನೇಕ ಸಂಗತಿಗಳಿಗೆ ಸೂಚಕವಾಗಿರುತ್ತದೆ. ಅದು ಒಬ್ಬ ವ್ಯಕ್ತಿಗೂ ಸೂಚಕವಾಗಿರಬಹುದು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ,
ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು ಎಂಬುದಾಗಿ ಕೀರ್ತನೆ 1:3 ನೋಡುತ್ತೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 8ನೇ ವಚನ, ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 3ನೇ ನೋಡಿರಿ. ಮರವು ಒಂದು ಜನಾಂಗವನ್ನೂ ಸೂಚಿಸಬಹುದು. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 3-14 ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 32-33 ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 31-32 ಸಾಸಿವೆ ಗಿಡವು ಈಗಿನ ಕ್ರೈಸ್ತತ್ವಕ್ಕೆ ಸೂಚನೆಯಾಗಿದೆ. ಒಲಿವ ಮರವು ಇಸ್ರಾಯೇಲನ್ನು ಅನ್ಯಜನರನ್ನು ಸೂಚಿಸುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 16ನೇ 24ನೇ ನೋಡಿರಿ. ಪ್ರಿಯರೇ, ಇಲ್ಲಿ ಮರವು ಮೂಲತಃ ನೆಬುಕದ್ನೆಚ್ಚರನಿಗೆ ಸೂಚನೆಯಾಗಿದೆ ಮತ್ತು ಅವನ ಬಾಬೇಲ್ ರಾಜ್ಯಕ್ಕೆ ಕೂಡ. ಅರಸನು ರಾಜ್ಯವು ಭೇದಿಸಲಾಗದ್ದು. ಅನಿಮಿಷನಾದ ದೇವದೂತನು ಅಂದರೆ ದೇವರು ನಿರ್ಮಿಸಿದ ಒಂದು ಬುದ್ಧಿಜೀವಿ. ಅವರು ಈ ಲೋಕದ ವ್ಯವಹಾರಗಳ ಮೇಲ್ವಿಚಾರ ನಡೆಸುವವರು. ನಾನು ನೀವು ಜೀವಿಸುವ ಈ ಲೋಕವನ್ನು ವಿಶ್ವವನ್ನು ನೋಡಿಕೊಳ್ಳುವುದಕ್ಕಾಗಿ ದೇವರು ಅನೇಕ ಬುದ್ಧಿಜೀವಿಗಳನ್ನು ಸೃಷ್ಟಿಸಿದ್ದಾನೆಂದು ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಲಾಗಿರುತ್ತದೆ. ದೇವರ ಆಡಳಿತ ನಡೆಸುವವರ ಕೈ ಕೆಳಗೆ ಅನೇಕ ಇಂತಹ ಬುದ್ಧಿಜೀವಿಗಳು ಇರುತ್ತವೆ. ಇದಕ್ಕೆ ಪ್ರತಿಯಾಗಿ ಕೆಲವು ಪ್ರದೇಶ ರಾಜ್ಯಗಳನ್ನು ನಡೆಸುವ ಸೈತಾನನ ಪ್ರತಿನಿಧಿಗಳೂ ಇದ್ದಾರೆ. ದಾನಿಯೇಲನ ಪುಸ್ತಕದಲ್ಲಿ ಈ ಕುರಿತು ವಿವರವಾಗಿ ನೋಡುತ್ತೇವೆ. ಈ ಅನಿಮಿಷರು ಎಲ್ಲವನ್ನು ಗಮನಿಸುತ್ತಿರುತ್ತಾರೆ, ಎಲ್ಲವನ್ನು ಕೇಳುತ್ತಿರುತ್ತಾರೆ, ಎಲ್ಲವನ್ನು ಹೇಳುತ್ತಾರೆ. ತಾವು ಗುಪ್ತವಾಗಿ ವಾಸಿಸುವುದು ದೇವರ ದೃಷ್ಟಿಗೆ ಗೋಚರವಾಗುವುದಿಲ್ಲವೆಂದು ಅನೇಕ ವಿಶ್ವಾಸಿಗಳು ಭಾವಿಸುತ್ತಾರೆ. ನಾವು ನಮ್ಮ ಏಕಾಂತವನ್ನು ಆನಂದಿಸುವ ಕುರಿತು ಮಾತನಾಡುತ್ತೇವೆ, ಆದರೆ ನಿಜವಾಗಿ ನೋಡಿದರೆ ನಮಗೆ ಏಕಾಂತವೆಂಬುದಿರುವುದಿಲ್ಲ. ನಾವು ಎಲ್ಲೇ ಹೋದರೂ ದೇವರಿಂದ ತಪ್ಪಿಸಿಕೊಳ್ಳಲಾರೆವೆಂದು ಕೀರ್ತನೆ 139:7-12 ಹೇಳಿದೆ. ಈ ಲೋಕದಲ್ಲಿ ಮಾಡುವ ಗುಪ್ತ ಪಾಪಗಳು ಪರಲೋಕದಲ್ಲಿ ಬಹಿರಂಗವಾಗಿ ಕಾಣಿಸಲ್ಪಡುತ್ತವೆ. ಆತನಿಂದ ಸೃಷ್ಟಿಸಲ್ಪಟ್ಟ ಜೀವಿಗಳು ನಿನ್ನ ಕುರಿತಾಗಿ ಎಲ್ಲವನ್ನು ತಿಳಿಯುತ್ತವೆ. ಪ್ರಿಯಮಿತ್ರನೇ, ನೀನು ಕ್ರೈಸ್ತನಾಗಿರುವುದಾದರೆ ನಿನ್ನ ಗುಪ್ತ ಪಾಪವನ್ನು ದೇವರೆದುರು ಒಪ್ಪಿಕೊಳ್ಳುವುದು ಒಳ್ಳೆಯದು. ಒಪ್ಪಿ ಅದನ್ನು ಸರಿಪಡಿಸಿಕೊ. ಇಲ್ಲಿನ ಮರವು ಕಡಿಯಲ್ಪಟ್ಟಿತು, ಕಬ್ಬಿಣ ತಾಮ್ರಗಳ ಪಟ್ಟಿಯನ್ನು ಅದಕ್ಕೆ ಬಿಗಿಯಲಾಯಿತು. 7 ವರ್ಷಗಳ ಬಳಿಕ ಅದು ತಿರುಗಿ ಚಿಗುರಿ ಬೆಳೆಯುತ್ತದೆಂಬುದನ್ನು ಅದು ಸೂಚಿಸುತ್ತದೆ. ಮತ್ತು ಅರಸನ ಅಂದರೆ ಆ ಮರದ ಹೃದಯವು ಮೃಗದ ಮನಸ್ಸಾಗಿ ಬದಲಾಗುತ್ತದೆ. ಅದು ಒಂದು ಮೃಗವಾಗಿ ಬದಲಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿಸಿಕೊಂಡಂಥ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗಿ ಜೀವಿಸಬೇಕಾಗಿದೆ. ಆದ್ದರಿಂದ ಆತನ ವಾಕ್ಯಕ್ಕೆ ವಿಧೇಯರಾಗೋಣ. ಆತನು ಹೇಳಿದ ಹಾಗೆ ಭಯಭಕ್ತಿಯ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಅದ್ಭುತವಾದ ಸತ್ಯಾಂಶವನ್ನು ನಿನ್ನ ವಾಕ್ಯದಲ್ಲಿ ನಾವು ತಿಳಿದುಕೊಂಡೆವು ಸ್ವಾಮಿ. ನಮ್ಮನ್ನು ಕರುಣಿಸು. ನಮ್ಮನ್ನು ನೀನು ಬಲ್ಲಾತನಾಗಿದ್ದಿ. ನಮ್ಮಲ್ಲಿ ಇರುವಂಥ ಗುಪ್ತ ಪಾಪಗಳನ್ನು ನಿನ್ನ ಮುಂದೆ ಅರಿಕೆ ಮಾಡಿಕೊಳ್ಳುತ್ತೇವೆ. ಅವುಗಳಿಂದ ಪರಿಪೂರ್ಣದ ಬಿಡುಗಡೆಯನ್ನು ಕೊಟ್ಟು ನಾವು ನಿನ್ನ ಮುಂದೆ ಪರಿಶುದ್ಧರು, ಸತ್ಯವಂತರು, ನೀತಿವಂತರಾಗಿ ಕಾಣಿಸಲ್ಪಡುವುದಕ್ಕೆ ನಮ್ಮನ್ನು ತಿದ್ದಿ ತೀಡಿ ಬಲಪಡಿಸಿ ನಡೆಸು. ನಿನ್ನ ವಾಕ್ಯವನ್ನು ಇವತ್ತು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಆತ್ಮಿಕವಾದ ಸ್ವಸ್ಥತೆಯೊಂದಿಗೆ ಶಾರೀರಿಕವಾದ ಸ್ವಸ್ಥತೆಯನ್ನು ಅನುಗ್ರಹಿಸಿಕೊಟ್ಟು ಈ ಲೋಕದ ಜೀವಿತದಲ್ಲಿ ನಿನಗೋಸ್ಕರ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನೆಬುಕದ್ನೆಚ್ಚರನು ಒಂದು ಮಾನಸಿಕ ಕಾಯಿಲೆಗೆ ತುತ್ತಾಗಿದ್ದನು. ಬಂಗಾರದ ಪ್ರತಿಮೆಯ ಪ್ರತಿಷ್ಠೆಯ ಮಹೋತ್ಸವದಲ್ಲಿ ಅವನು ಪರಲೋಕದ ದೇವರನ್ನು ಕಂಡು ದೇವರ ಆಳಿಕೆಯನ್ನು ಒಪ್ಪಿಕೊಂಡನು. ಕಡಿದ ಮರದ ಕನಸು ದೇವರ ಮೇಲ್ವಿಚಾರಣೆಯನ್ನು ತಿಳಿಸುವಾಗ ನಾವು ದಿನಾಲು ದೇವರಿಗೆ ಭಯಪಟ್ಟು ಪರಿಶುದ್ಧರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ,
ದೇವರು ಒಬ್ಬನ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡುತ್ತಾನೆ ಎಂಬುದನ್ನು ನೆಬೂಕದ್ನೆಚ್ಚರನ ವಿಷಯದಲ್ಲಿ ತಿಳಿದುಕೊಂಡ ನಾವು ದೇವರ ಆಳ್ವಿಕೆಯನ್ನು ಒಪ್ಪಿಕೊಂಡು ಮುನ್ನಡೆಯೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಂಧಿಸೋಣ. ವಂದನೆಗಳು.